ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಗಾಳಿ ಸುಮ್ಕದೆ ಅಂತ ಆಡಿದ್ದೇ ಆಟ ಆಡ್ತಾವಳೆ. ಆಡ್ಲಿ ಆಡ್ಲಿ. ಒಂದು ಕಿತ ಜೋರಾಗಿ ಬಿರುಗಾಳಿ ಬೀಸಿದ್ರೆ ತರಗೆಲೆ ಹೆಂಗೆ ಆರೋಯ್ತ. ಇನ್ನು ಮ್ಯಾಕ್ ಶುರುವಾಯ್ತದ ನೋಡು ಅಸಲಿ ಆಟ. ರೇಕ್ಸೋಣ ಅಂತ ಹಂಗೆ ನಡ್ಕೊಂಡೆ ಅಷ್ಟೇ. ಮಿಸ್ಟರ್ ರಂಗೇಗೌಡ್ರನ್ನ ಮಿಸ್ಸಸ್ ರಂಗೇಗೌಡ್ರು ಮುದ್ದು ಮಾಡಿದ್ರೆ ಯಾರೇನು ಕೇಳ್ತಾರೆ? ಪರವಾಗಿಲ್ವೇ? ನನಗೆ ಸ್ವಾಗತ ಕೋರೋದಕ್ಕೆ ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಓಯ್ ಅತ್ತೆ, ನಾನು ಇಲ್ಲಿದ್ದೀನಿ. ನೀನು ನೋಡಿದ್ರೆ ಆರತಿ ತಟ್ಟೆ ತಗೊಂಡು ಆ ಕಡೆಗೆಲ್ಲ ಹೋಗ್ತಾ ಇದೆಯಾ? ಅತ್ತೆ ರಿಯಾಕ್ಷನ್ ನೋಡಿದ್ರೆ ನನ್ನನ್ನು ಬೈಕೊಳ್ಳೋ ಥರ ಆಯ್ತಲ್ಲ. ಯಾವುದಕ್ಕೂ ಡೌಟ್ನ ಕ್ಲಿಯರ್ ಮಾಡ್ಕೊಬೇಡ. ಯಾಕತ್ತೆ ನಾನು ಬತ್ತಿದಂಗೆ ನನ್ನನ್ನು ನೋಡ್ಕೊಂಡು ಗುರ್ರ ಅಂತಿದ್ಯಾ? ಏನಾಯ್ತು? ಓ, ನಿಂಗೂ ಮಾವಂಗೂ ಫೈಟಿಂಗ್ ಶುರುನಾ? ಹೇಳತ್ತೆ, ನಾನೇ ಮಧ್ಯೆ ನಿಂತು ರಾಜಿ ಮಾಡಿಸ್ತೀನಿ. ಹಂಗೇನು ಇಲ್ಲ, ನಾವಿಬ್ರು ಸಂದಾಗೆ ಇದ್ದೀವಿ. ಹೌದಾ? ಮತ್ತ್ಯಾಕೆ ಕೋಪ? ಎತ್ತು ಆರ್ತಿನ. ನೀನು ನನ್ನ ಅಳಿಯ ಆಗಿದ್ರೆ ನಿನ್ನ ಕಾಲು ತೊಳೆದು ಒಳಗೆ ಕರ್ಕೋಬೋದಾಗಿತ್ತು. ಆದರೆ ನೀನು ನನ್ನ ಮಗಳನ್ನ ಲಗ್ನ ಆಗಕ್ಕಿಲ್ಲ ಅಂದಾಯ್ತಲ್ಲ, ಮತ್ತೆ ಯಾಕೆ ನಾನು ನಿನಗೆ ಆರತಿ ಎತ್ತಬೇಕು? ಅದೇ ನನ್ನ ಲೆವೆಲ್ಗೆ ನೀನು ಮಗಳಿಗೆ ಕಂಬ್ಲಿ ಯಾವತ್ತೂ ಸೂಟ ಹಾಕಿಲ್ಲ ಅಂತ ನಾನು ನಿಂಗೆ ಹೆಂಗೆ ಹೇಳು? ಲೇ ಮಹೇಶ, ಈಗ ತಾನೇ ಅಟ್ಟಿ ಕಾಲಿಕ್ತಿದ್ಯಾ? ಇವಳು ಮಾತ್ಗೆಲ್ಲ ತಲೆ ಕೆರ್ಸ್ಕೊಬೇಡ. ಇವಳು ಒಂಥರ ಕಪ್ಪೆ ಜಾತಿಗೆ ಸೇರಿದವಳು. ಯಾವಾಗಲೂ ಒಡ್ಕೊಡ್ತಾನೆ ಇರೋದೇ ಇವಳು ಕೇಮೆ. ಮಾಕ ಏನು ನೋಡ್ತೀಯಮ್ಮಿ? ಎತ್ತು ವಾರ್ತೀಯ? ನಂದಾಗಿದ್ಯಾ? ಕೈಯೆಲ್ಲ ನೇರ ಮಾಡ್ಕೊಂಡ್ಬಿಟ್ಟಿದ್ಯಾ? ಆಗ್ತಾ ಇದ್ದದ? ಎಷ್ಟೇ ಆಗಲಿ ನಾನು ಡಾಕ್ಟರ್ ಅಲ್ವಾ? ನನಗೇನು ಇಂಜೆಕ್ಷನ್ ಔಷಧಿ ಬೇಕು ಅನ್ನೋದನ್ನ ನಾನೇ ತಕ್ಕೊಂಡು ಹೆಂಗೆ ತಯಾರಿ ಆಗಿದ್ದೀನಿ ನೋಡು. ಕಂಡಿದ್ದೀನಿ ತಗೊಳಪ್ಪ. ಈ ದಿವಸ ಅಡ್ಡಿಯಾಗಿ ನೆಮ್ಮದಿ ಇತ್ತು. ಇನ್ನು ಶುರು ಆಯಿತು ತಲೆನೋವು. ಓಯ್ ಮುದ್ಗೆ, ಏನಂದೆ? ಅಯ್ಯೋ, ನಾನೇನು ಹೆಣ್ಣಿಲ್ಲಪ್ಪ. ನಿಮ್ಮ ಅವನ ಆರೋಗ್ಯ ಸರಿ ಇಲ್ಲ. ಹೆಂಗೂ ನೀನು ಡಾಕ್ಟ್ರ್ ಅಲ್ವಾ? ಹೋಗು ಬೇರ್ನೆ ಅವಳನ್ನ ಸರಿ ಮಾಡು. ನಾನಿವಾಗ ಬಂದಿದ್ದೀನಲ್ವಾ, ನೋಡ್ತಾರೆ ನಮ್ಮ ಮಮ್ಮಿ ಹೆಂಗೆ ಚಂಗಂತ ಎದ್ದು ಕೂತ್ಕೊಳ್ತಾಳೆ ಅಂತ. ಅಣ್ಣ ಸರಿಯಾಗಿ ಹೇಳ್ದೆ ಕಣ್ತಮ್ಮಯ್ಯ. ಇರ್ಲಿ ತಮ್ಮಯ್ಯ, ಸಂದಾಗಿದ್ಯಾ? ನಿನ್ನ ಆಶೀರ್ವಾದ, ಅವನ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಕೇಳಿಸ್ಕೊಂಡ? ಇನ್ನೊಂದು ಕಿತ ನನ್ನ ತಮ್ಮಯ್ಯನ ಬಗ್ಗೆ ಸದೃವಾಗಿ ಮಾತಾಡಿದ್ರೆ ಸಂದಾಗಿರಕ್ಕಿಲ್ಲ. ಕೇಳಿಸ್ಕೊಂಡಿವ್ನಿ. ಹೆಂಗೋ ಅವನ್ನ ಅವ್ನು ಸರಿ ಮಾಡಿದರೆ ಸಾಕು. ಮಾಡದೆ ಇರ್ತಾನ ಮತ್ತೆ? ಅವನ ಮೇಲೆ ಪಿರಾಣನೇ ಮಡಿಕೊಂಡವನೇ. ಈಟಕ್ಕೆ ಅವ್ನು ಡಾಕ್ಟ್ರ್ ಆಗಿರೋದು ಏನು ಕೇಳು?
ಇಂಥ ಟೈಮ್ನಾಗೆ ಅವನ ಜೊತೆನಾಗೆ ಇದ್ಕೊಂಡು ಯಾವಾಗ ಯಾವ ಮಾತ್ರೆ ಕೊಡಬೇಕು, ಯಾವಾಗ ಯಾವ ಇಂಗ್ಲೀಷನ್ನು ಕೊಡಬೇಕು ಅಂತ ನೋಡ್ಕೊಂಡು ಅವನೇ ಕೊಡ್ತಾನೆ ಬಿಡು. ರಂಗೇಗೌಡ, ಇವನ್ ಸೇವೆ ಮಾಡ್ತಾನೆ ಅಂದಿಯಾ? ಈಗ ಬಂದವನೇ ನಾಳೆ ಓದ್ತಾರೇನೆ ಬ್ಯಾಗ್ ಇಟ್ಕೊಂಡು ಪುರ್ರ ಅಂತ ಬೆಂಗಳೂರು ಪೇಟೆಗೆ ಆರೋಯ್ತಾನೆ ಆಟೆಯ. ಅಯ್ಯೋ ಇದೇನಂತ ಹಿಂಗೆ ಹೇಳ್ತಿದ್ಯಾ? ತಮ್ಮಯ್ಯ ಡಾಕ್ಟ್ರು ಓದಿರೋದು ಪಟ್ಟಣದಾಗ ಹೋಗಿರಕ್ಕಲ್ಲ, ನಾಳೆ ದಿವಸ ಇಲ್ಲೇ ಆಸ್ಪತ್ರೆ ಕಟ್ಟಿಸಿ ಹಳ್ಳಿ ಜನಗಳ ಸೇವೆ ಮಾಡಬೇಕು ಅಂತಿರೋನು. ಹಂಗಿರೋನಾಗ ಅವ್ನು ಪಟ್ಟಣಕ್ಕೆ ಹೋಗ್ಬಿಡ್ತಾನ ಹೇಳು, ಅಲ್ವೇನ್ಲ ತಮ್ಮಯ್ಯ? ಓ ಅಣ್ಣಯ್ಯ, ನಾನು ಹಂಗೆ ಅನ್ಕೊಂಡಿವ್ನೆ. ಅವನು ಅದೇ ಆಸೆ ಮಾಡಿಕೊಂಡವಳೆ. ನೋಡು, ಒಂದು ಕೆಲಸ ಮಾಡು, ಅವ್ವ ಕೋಣೆನಾಗ ಒಬ್ಳೆ ಅವಳೆ, ಹೋಗಿ ಮಾತಾಡ್ಸು, ಬಹು ಖುಷಿ ಪಡ್ತಾಳೆ. ಸರಿ ಅಣ್ಣಯ್ಯ. ಓಹೋ, ಮಹೇಶನ್ನ ಕರ್ಸಿದ್ದಾರೆ ಅಂತಂದ್ರೆ ಅತ್ತೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತಾಯ್ತು. ಅವ್ರ ಪ್ಲಾನ್ ಸ್ಪಾಯಿಲ್ ಮಾಡಕ್ಕೆ ನಾನೊಂದು ಪ್ಲಾನ್ ಮಾಡ್ತೀನಿ. ಯಸ್, ಹಾಯ್ ಮಮ್ಮಿ. ನೋಡ್ ಮಗ, ಬರೀ ಬಾಯಿ ಮಾತ್ನಾಗ ಅವ್ವ ಅನ್ನೋ ಈ ನಿನ್ನ ಪಿರುತಿ ನನಗೆ ಬೇಕಾಗಿಲ್ಲ. ಯಾಕೆ ಮಮ್ಮಿ ಹಿಂಗೆಲ್ಲ ಮಾತಾಡ್ತೀಯಾ? ಏನಾಯ್ತು? ನನಗೇನಾಗದೆ ಯಾಕೆ ಹಿಂಗೆ ಕೋಣೆ ಸೇರ್ಕೊಂಡಿವ್ನಿ ಅಂತ ಹೇಳೋದಕ್ಕೆ ನಿನ್ನ ಕರೆಸ್ತಿಲ್ಲ. ಮತ್ತ್ಯಾಕೆ ಮಾವ ಅರ್ಜೆಂಟಾಗಿ ಬಾ ಅಂತ ಕರೆದಿದ್ದು? ನಿನ್ನ ಲಗ್ನ ಮಾಡ್ಸಕ್ಕೆ. ಮದುವೆನಾ? ನಂಗ? ಹೋಗ್ ಮಮ್ಮಿ, ಸುಮ್ಮನೆ ತಮಾಷೆ ಮಾಡಬೇಡ. ಲೇ ಮಹೇಶ, ಇದೇನಲ್ಲ ನೀನು ಲಗ್ನದ ವಿಚಾರ ಹೇಳಿದ್ರೆ ತಮಾಷೆ ಅಂತಿದೆಯಲ್ಲ, ನಿಂಗೆ ಖುಷಿ ಆಯ್ತಿಲ್ವೇ? ಮಾವ, ನಿಂಗೊಂದು ವಿಷಯ ಗೊತ್ತಾಯ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಏನಾದರೂ ಆಸೆ ಪಟ್ಟು ಹಠ ಹಿಡಿದ್ರೆ ಅದನ್ನು ಮಮ್ಮಿ ಇಲ್ಲ ಅಂದೇ ಕೊಡಿಸ್ತಾ ಇದ್ವಿ. ಆದರೆ ನಿರಾಸೆ ಮೇಲೆ ನಿರಾಸೆ ಅನುಭವಿಸಿದ್ದು ಅಂದರೆ ಈ ಮದುವೆ ಅನ್ನೋ ವಿಷಯದಲ್ಲೇ. ಅದಕ್ಕೇನೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಹಿಂಗೆ ಆಯಾಗಿದ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಮುಗ್ದೋಗಿರೋ ಕತೆ ಕೆತ್ಕೋದ್ರಿಂದ ಅದನ್ನ ಹೇಳೋರ್ಗಾಗ್ಲಿ ಕೇಳೋರ್ಗಾಗ್ಲಿ ಯಾವ ಲಾಭವೂ ಇಲ್ಲ. ಅದೇ ಕತೆಗೆ ಹೊಸ ರೂಪ ಕೊಡಬೇಕು ಅಂದರೆ ಒಂದು ಹೊಸ ಪಾತ್ರವ ಹುಟ್ಟಾಕಬೇಕು. ಹಂಗೆ ನಿನ್ನ ಕತೆಗೆ ನಾನೇ ಒಂದು ಹೊಸ ಪಾತ್ರವ ಹುಟ್ಟಾಕಿವ್ನಿ. ಹೊಸ ಪಾತ್ರನ? ಯಾವ್ದು ಮಮ್ಮಿ? ಯಾರು ಏನು ಅಂತ ಕೇಳಬಾರ್ದು, ಸುಮ್ಕೆ ಲಗ್ನ ಆಗ್ಬೇಕು ಆಟೆಯ. ಅದು ಆ್ಯಕ್ಚುಲಿ ಮಮ್ಮಿ, ವಾಟ್ ಇಸ್ ದ ಗರ್ಲ್ ಮೀನ್ಸ್ ಆಯ್ತಾ ಅಂದರೆ ಹುಡುಗಿ ಯಾರು ಏನು ಅವಳು ಏನು ಮಾಡ್ತಿದ್ದಾಳೆ ಅದೆಲ್ಲ ನಂಗೆ ಗೊತ್ತೇ ಇಲ್ಲ. ಸಡನ್ನಾಗಿ ಮದುವೆ ಅಂದರೆ ಹೆಂಗೆ ಹೇಳು? ಸಂದೆಗೆ ಬರ್ತಾಳೆ ನೋಡು. ಆದರೆ ಒಂದು ಮಾತು ಗೆಪ್ತಿ ಇಟ್ಕೋ, ಹುಡುಗಿ ನೋಡೋಕ್ಕಷ್ಟೇ ನಿಂಗೆ ಅಧಿಕಾರ ಇರೋದು. ಅವಳನ್ನ ಲಗ್ನ ಆಗಬೇಕೋ ಬಿಡಬೇಕೋ ಅನ್ನೋ ತೀರ್ಮಾನ ಮಾತ್ರ ತಗೊಳಂಗಿಲ್ಲ. ನಾನು ಲಗ್ನ ಮಾಡಿಸ್ತೀನಿ, ನೀನು ಆಗಬೇಕು ಆಟೆಯ. ಆದರೂ ಇಷ್ಟು ಬಿರ್ನೆ ಮದುವೆ ಅಂದರೆ ಒಂಚೂರು. ನೋಡು ಮಗ, ನನ್ನ ಐಶ್ವರ್ಯನ ಮಧ್ಯೆ ಒಂದು ಚದುರಂಗದ ಆಟ ಶುರುವಾಗಿದೆ. ಅದ್ರಾಗೆ ನೀನು ಬರೀ ಕಾಯಿ ಅಷ್ಟೇ. ನೀನು ಮುಂದೆ ಕೊಯ್ತ್ಯಾ ಹಿಂದೆ ಕೊಯ್ತ್ಯಾ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ನಿನಗೆ ಎಂಥ ಹೆಣ್ಣು ತಂದು ಲಗ್ನ ಮಾಡಬೇಕು ಅಂತ ನನಗೆ ಸಂದಾಗ ಗೊತ್ತದೆ. ಅಳಿಮಯ್ಯ, ನಿಮ್ಮವ್ವ ನಿಂಗೆ ನೋಡ್ಕೊಂಬಂದಿರೋ ಹುಡುಗಿ ಚೆನ್ನಾಗಿ ಓದಿರೋಳೆಯ. ಅವಳು ನಿಂತರನೇ ಡಾಕ್ಟ್ರು ಓದಿರೋಳೆ. ಆಟ ಅಲ್ಲಪ್ಪೋ, ಇದೇ ಹಳ್ಳಿನಾಗೆ ನಿಮ್ಮಿಬ್ಬರಿಗೂ ಆಸ್ಪತ್ರೆ ಕಟ್ಸ್ಕೊಡ್ತೀನಿ ಅಂತ ಬೇರೆ ತೀರ್ಮಾನ ಮಾಡವಳೆ. ನೀ ಸುಮ್ಕೆ ಹೂವನ್ನು ಮಿಕ್ಕಿದ್ದೆಲ್ಲ ತಂತಾನೇ ಆಯ್ತದೆ. ಓ, ಅರ್ಥ ಆಯ್ತಿಲ್ಲ ಅವನಿಗೆ. ಸರಿ ಮಮ್ಮಿ, ನಿನ್ನ ಇಷ್ಟದ ಪ್ರಕಾರನೇ ಆಗಲಿ. ಕಮಾನ್ ಗಿವ್ ಮಿ ಅಗ್ಗ. ಅಳಿಮಯ್ಯ, 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 ಅಳಿಮಯ್ಯ. ಏನು ಮಾವ? ನಿಂತವ ಒಂದು ವಿಷಯ ಹೇಳಬೇಕಿತ್ತು.
ಕಾಸು ಬೇಕಿತ್ತೆ. ಏನು ಅಳಿಮಯ್ಯ ನೀನು 3 ಹೊತ್ತು ನನ್ನ ದುಡ್ಡು ಕಾಸಿನಲ್ಲಿ ಅಳಿತೀಯಲ್ಲ ನೀನು. ನಾನೇ ನಿಂತವ ದುಡ್ಡು ಕಾಸು ಕೇಳಕ್ ಬಂದಿಲ್ಲ. ಮಹೇಶನ್ ನೋಡಕ್ಕೆ ಹೆಣ್ಣಿನ ಕಡೆಯವ್ರು ಬರ್ತಾವ್ರೆ, ಅದ್ನೋಳವ ಅಂದ್ರೆ ಮಾವ ಹಿಂಗೇನು ತಲೆಗಿಲೆ ಕೆಟ್ಟೈತೆ ಹೆಂಗೆ? ಅಲ್ಲ ಅವ್ವ ನೋಡಿದ್ರೆ ಈ ಪರಿಸ್ಥಿತಿನಾಗವಳೆ, ಇಂಥ ಟೈಮ್ನಲ್ಲಿ ಹೆಣ್ಣಿನ ಕಡೆಯವ್ರು ಕರ್ಸದ? ಇದು ನನ್ನ ನಿರ್ಧಾರ ಅಲ್ಲ ಕಳಿಮಯ್ಯ, ನಿಮ್ಮ ಅವಂದೇ. ಏನ ಅತ್ತೆದ? ಮುದ್ದೇಗೌಡ ಅದೇನು ಅಂತ ವಸಿ ಬಿಡ್ಸಿ ಹೇಳು. ಅದೇ ಮಹೇಶಂಗ್ ಹೆಣ್ಣು ನೋಡ್ಕೊಂಬಂದು ಕಾಂಚನ ಸ್ಯಾನೆ ದಿನ ಆಗಿತ್ತು. ಮಧ್ಯದಲ್ಲಿ ಅವಳಿಗೆ ಮುಸಾರ್ ತಪ್ಪುಟ್ಲಲ್ಲ, ಅದಕ್ಕೆ ಯಾರಿಗೂ ಹೇಳಿರ್ಲಿಲ್ಲ. ಇವತ್ತು ಲೆಕ್ಕಾಚಾರದ ಪ್ರಕಾರ ನಾವೇ ಹೋಗ್ಬೇಕಿತ್ತು, ಹೆಣ್ಣಿನ ಕಡೆಯವರೇ ಬರ್ತೀವಿ ಅಂದ್ರು, ಅದಕ್ಕೆ ಹೇಳ್ದೆ. ಮರಕ್ಕೆ ಒಪ್ಕೊಂಡ್ರ? ಬರ್ದೆ ಇನ್ನೇನ್ ಮಾಡಾರು, ನಮ್ ಕಾಂಚನಂಗ್ ಹುಷಾರಿಲ್ಲ ಅಂತ ಹೇಳಿದ್ದೆ. ಅಷ್ಟು ಅಲ್ಲದೆ ಕಾಂಚನನ್ ಸಂಬಂಧ ಬೆಳ್ಸಕ್ಕೆ 10 ಜನ ಕಾಯ್ಕೊಂಡು ಕೂತವ್ರೆ ಹೆಣ್ಗಳು ಮಡಿಕೊಂಡು. ಇವ್ರು ಬರ್ದೇ ಇದ್ದಾರಾ? ಅಲ್ಲ ಕಣ್ಮಾವ, ಹಿಂಗೆ ದಿಢೀರ್ ಅಂತ ಹೇಳಿದ್ರೆ ಹೆಂಗೆ ಹೇಳು? ಇನ್ನು ಅಲಂಕಾರ, ಊಟ, ಉಪಚಾರ, ಅದು ಇದು ಅಂತ ಯಾವ್ದಾದ ಕ್ಯಾಮೆಗಳು ಬಿದ್ದವೆ. ಯಾಕೆ ಯೋಚನೆ ಮಾಡ್ತೀರಾ? ನಾವೆಲ್ಲ ಇದೀವಲ್ಲ, ಸರೋಜಾ ಆಂಟಿ, ನಾನು, ಮಾವ ಎಲ್ಲ ಸೇರ್ಕೊಂಡು ಅರೇಂಜ್ ಮಾಡಿದ್ರೆ ಆಯ್ತು. ಹಂಗಂದೀಯ? ಹೌದು ಅಂಕಲ್, ಅವ್ರು ಈ ಮನೆ ಬಗ್ಗೆ ತುಂಬಾ ನಂಬಿಕೆ ಇಟ್ಕೊಂಡು ಬರ್ತಿದ್ದಾರೆ. ಈ ಪರಿಸ್ಥಿತಿಲಿ ನಾವೆಲ್ಲ ಸೇರಿ ಆ ನಂಬಿಕೆನ ಉಳಿಸ್ಕೋಬೇಕಲ್ವಾ? ಒಂದು ಶುಭ ಕಾರ್ಯಕ್ಕೆ 100 ಅಡ್ಡಿ ಬಂದೇ ಬರುತ್ತೆ. ಅದನ್ನೆಲ್ಲ ಮೆಟ್ಟು ನಿಂತು ಮುಂದೆ ಹೋಗ್ಬೇಕು. ಸರಿಯಾಗಿ ಹೇಳಿದ್ರೆ ಐಸು ಮೇಡಮ್ ಅವರೇ. ನೋಡ್ದ ಮಾವ, ಧೈರ್ಯ ತುಂಬೋದು ಅಂದರೆ ಇದು. ನೀನು ಇದೆಯಾ, ಅದಾಗಲ್ಲ ಇದಾಗಲ್ಲ ಅನ್ಕೊಂಡು ಬರೀ ಹನುಮಾನ್ದಾಗೆ ಇರ್ತೀಯ. ಅಯ್ಯೋ ಶಿವನೇ, ನಾನು ಯಾವಾಗ ಆಗಕ್ಕಿಲ್ಲ ಅಂದೆ. ಇವಳು ನೋಡ್ತಿದ್ರೆ ಏನೋ ಮಸ್ಲತ್ ಮಾಡ್ತಿರಂಗದೆ. ಈ ಕಡೆ ಮದುವೆ ಮಾಡೋಕ್ಕೂ ಬಿಡೋಕ್ಕಿಲ್ಲ, ನಿಲ್ಸೋಣ ಅಂತಾಳೆ. ಆ ಕಡೆ ಮಾಡೋಣ ಅಂತಾಳೆ. ಇವಳು ಪಿರಾನಿ ಏನಿರ್ಬೋದು ಅಂತೀನಿ. ಮಾವ, ಏನಿನ್ನ ಯೋಚನೆ ಮಾಡ್ಕೊಂಡೆ ನಿಂತಿದ್ಯಾ? ಅಲ್ಲ, ಐಸು ಮೇಡಮ್ ಅವರೇ ಮುತುವರ್ಜಿ ವಹಿಸ್ಕೊಂಡು ಮಾಡವ ಅಂತ ಹೇಳ್ತಾವ್ರೆ. ಸೋದ್ರು ಮಾವ ಆಗಿರೋ ನೀನು ಒಂಚೂರು ಜವಾಬ್ದಾರಿ ತಗೊಂಡು ಓಡಾಡಬೇಕು ತಾನೇ. ಬರೀ ತಲೆ ಅಲ್ಲಾಡ್ಸೋದಲ್ಲ, ಅಟ್ಟಿಗೆ ಏನೇನು ಬೇಕು ಅನ್ನೋದನ್ನ ಪಟ್ಟಿ ಮಾಡಿ ಬಿರ್ನೆ ತಗೊಂಬಂದ್ಬಿಡ್ಬೇಕು. ಸರಿ ಕಣಳಿಮಯ್ಯ. ಹಾಂ ಅಂಕಲ್, ಹೆಣ್ಣಿನ ಕಡೆಯವರು ಯಾವಾಗ ಬರ್ತಿದ್ದಾರೆ, ಎಲ್ಲಿಯವರು, ಏನ್ ಕತೆ? ಅವರು ಬೆಂಗಳೂರು ಕಡೆ ಅವರು ಇವತ್ತು ಸಂಜೆಗೆ ಬರ್ತೀನಿ ಅಂತ ಹೇಳವ್ರೆ. ಹುಡುಗಿ ಅಪ್ಪ ಅಮ್ಮ ಬಹು ಶ್ರೀಮಂತರು, ಆಟ ಮಾತ್ರ ಗೊತ್ತು ನನಗೆ. ಸರಿ ಸರಿ ಇರಲಿ ಬಿಡು. ಅವ್ವ ನೋಡೋಳೆ ಆದಮೇಲೆ ಇನ್ನೊಂದ್ಕಿಂತ ಯೋಚನೆ ಮಾಡೋ ವಿಚಾರನೇ ಬರೋಕ್ಕಿಲ್ಲ. ಐಸು ಮೇಡಮ್ ಅವರೇ, ನೀವು ಬಿರ್ನೆ ಅದೇನೇನು ಬೇಕು ಅಂತ ಪಟ್ಟಿ ಮಾಡಿಬಿಡಿ. ಲೋ ಮಾವ, ಅಟ್ಟಿ ಅಲಂಕಾರ ಹೆಂಗಿರ್ಬೇಕು ಅಂತ ಹೇಳ್ಕೊಡ್ತೀನಿ ಬಾ. ಅದು ಅಲ್ಲ, ಇದು ಅಲಕಂಡಿಮಯ್ಯ, ಅದು ಅಯ್ಯೋ ಕರ್ಮವೇ, ಹೋಗಿ ಹೋಗಿ ಈ ಮನೆ ಹಳಂಗೆ ಹೆಣ್ಣು ನೋಡಕ್ ಹೊಂಟವ್ರೆ. ಇವನ್ ಲಗ್ನ ಆಗೋ ಹುಡುಗಿ ಅದೇನ್ ಪಾಪ ಮಾಡೋಳೋ ಏನೋ, ಆ ಶಿವಂಗೆ ಗೊತ್ತು. ಹೆಂಗ್ಯವ, ನಿನ್ನ ಸೊಸೆನ ಸಾಮಾನ್ಯದವಳು ಅನ್ಕಬೇಡ, ಭಾರಿ ಚಾಲಾಕಿ ಅವಳು. ನಿಂತಾವ ಮಹೇಶನ್ ಲಗ್ನ ಮಾಡಕ್ ಬಿಡಕ್ಕಿಲ್ಲ ಅಂತ ಹೇಳಿ ಅಲ್ಲ ರಂಗೆ ಕೊಡಂತಾವ. ನಾನೇ ಮುತುವರ್ಜಿ ವಹಿಸಿ ಎಲ್ಲ ಮಾಡ್ತೀನಿ ಅನ್ನೋ ನಾಟಕ ಮಾಡ್ತಿದ್ಲು. ನೋಡ್ಬೇಕಿತ್ತು ನೀನು. ಮಾಡೋದೇನೋ ಮಾಡೇ ಮಾಡ್ತಾಳೆ ಅಂತ ನಂಗೆ ಸಂದಾಗ ಗೊತ್ತು. ಈ ಅಟ್ಟಿನಾಗೆ ನನ್ನ ಎದುರಾಕೊಂಡವ್ರನ್ನ ಮಟ್ಟ ಹಾಕೋ ಗಂಟ ನಾನು ಹೆಂಗೂ ಸುಮ್ಕಿರಕ್ಕಿಲ್ಲ ಅಲ್ವಾ? ಅದೇ ಗಾಳಿ ಅವಳಿಗೂ ಬೀಸೈತೆ. ಅವಳ ಲೆಕ್ಕದಾಗೆ ಕಡೆ ಗಂಟ ನಾನು ಮೂಲೆ ಸೇರ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟವಳೆ.
ಹಂಗೆ ಅನ್ಕೊಂಡಿದ್ದೆ ಮಗ. ಆದ್ರೆ ಅವಳಿಗೆ ಉಪಚಾರ ಮಾಡಿ ಗುಣ ಮಾಡಕ್ಕೆ ಅಂತಾನೆ ಅವಳ ಮಗ ಮಹೇಶ ಬಂದವನಲ್ಲ. ಏಟೆ ಆದ್ರೂ ಅವನು ಡಾಕಿಟ್ರಲ್ವೇ, ಅವನು ಕೊಡೋ ಔಷಧಿ ಬಿದ್ದರೆ ಅವಳು ಬಿರ್ನೆ ಗುಣ ಆಗೋದು ದಿಟ. ನಂಗೂ ಅದೇ ಭಯ ಕಣ್ತಂಗ್ಯವ್ವ. ಆ ಚೋಟ್ ಮೆಣಸಿನ್ಕಾಯಿ ಏಳ್ದಂಗೆ ಏನಾರ ಮಾಡಿ ಮಹೇಶನ್ ಲಗ್ನ ಬಾ ನಿಲ್ಲಿಸ್ಬಿಟ್ರೆ ನೀನ್ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತದಲ್ಲ. ಅದಕ್ಕೆಲ್ಲ ದಿಗಿಲು ಪಡ್ಬೇಡಣ್ಣ. ನಮ್ಮ ಮಹೇಶನ್ ಯಾವ ಕೊರತೆ ಹಿಡಿದು ಅವಳಿಗೆ ಲಗ್ನ ನಿಲ್ಸಕ್ಕೆ ಸಾಧ್ಯ ಆಗುತ್ತೆ ಇವಳು? ನಮ್ಮ ಮಹೇಶ ಪಟ್ಟಣದಾಗೆ ಸಂದಾಗಿ ಓದಿ ಡಾಕ್ಟ್ರು ಮಾಡವನೆ. ಹಂಗೆ ಡಾಕ್ಟ್ರು ಓದಿರೋಳನ್ನೇ ತಂದು ಅವನಿಗೆ ಲಗ್ನ ಮಾಡಿಸಿ ನಾನೇ ಸಾನೇ ಓದ್ಬಿಡ್ತೀನಿ ಅಂತ ಮೆರಿತವಳಲ್ಲ ಐಶ್ವರ್ಯ, ಅವಳ ಸೊಕ್ಕನ ಹೆಂಗ್ ಅಡಗಿಸ್ತೀನಿ ನೋಡ್ತಾ ಇರು. ಅವಳನ್ನ ಹುಚ್ಚಂತಿದ್ಯೋ? ಅವಳು ಸಂದಾಗೆ ಅವಳೆ, ಹುಚ್ಚಿಡ್ದಿರೋದು ನಿಂಗೆಯ. ಆಮೇಸ ಯಾವ ಸೀಮೆ ಡಾಕ್ಟರ್ ಕಣವ್ವ. ಹಂಗಾದ್ರೆ ಅವನು ಡಾಕಿಟ್ರಲ್ವೇ? ನೀ ಹೇಳೋದಿಟ್ವೇ? ದಿಟ ಕಣವ್ವ. ಯಾವ ಮರ ಫಲ ಬಿಡ್ತದೆ, ಯಾವ ಹಣ್ಣಿನಾಗಿ ಇಸಾದೆ ಅನ್ನೋದು ನಂಗೆ ಗೊತ್ತಾಗಕ್ಕಿಲ್ವೇ? ನಾನು ಜೈಲಿನಿಂದ ಬಿಡುಗಡೆ ಆದ ಬಂದಾಕೆ ಈ ಹಾಳಾಗಿರೋ ಮಗನ ಬಗ್ಗೆ ಚಿಂತೆ ಮಾಡೋದೇ ಆಗೋಯ್ತು. ಇವತ್ತು ಬದಲಾಗ್ತಾನೆ, ನಾಳೆ ಬದಲಾಗ್ತಾನೆ ಅಂತ ನಾನು ದೂರದಿಂದ ನೋಡಿ ನೋಡಿ ನನ್ನ ಕಣ್ಣು ಹಿಂಗೋದ್ವೇ ಹೊರ್ತು ಇವನೇನು ಬದಲಾಗ್ಲಿಲ್ಲ ಕಣವ. ಅಂಥ ನಾಲಾಯಕ್ ನನ್ನ ಮಗ ಅವನು. ಒಂದು ಇಂಜೆಕ್ಷನ್ ಕೊಡೋದು ಗೊತ್ತಿಲ್ಲ ಕಣವ ಅವನಿಗೆ. ಇಷ್ಟು ಸಾಕು ಮಾವ ನನಗೆ. ಇದೊಂದು ಪಾಯಿಂಟ್ ಇಟ್ಕೊಂಡು ಅತ್ತೆ ಮೈಂಡಿಂದ ಮಹೇಶನ್ ಮದುವೆ ವಿಚಾರನ ಹೇಗೆ ದೂರ ಮಾಡ್ತೀನಿ ಅಂತ ನೋಡ್ತಾ ಇರಿ. ಎಲ್ಲರೂ ಬನ್ನಿ, ಹೆಣ್ಣು ಕಡೆ ಬಂದ್ರು. ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ, ಬನ್ನಿ ಬನ್ನಿ ಬನ್ನಿ, ನಡಿ. ನಮಸ್ಕಾರ ಕಣ್ರವ, ನಡಿ. ಬನ್ರವ, ನಡ್ರಿ ನಡ್ರಿ ನಡ್ರಿ. ಪ್ರಯಾಣ ಎಲ್ಲ ಆರಾಮಾಗಿತ್ತಾ ಯಜಮಾನ್ರೆ? ತುಂಬ ಚೆನ್ನಾಗಿತ್ತು. ಎಲ್ಲಿ ಕಾಂಚನಮ್ಮವ್ರು ಕಾಣಿಸ್ತಾ ಇಲ್ಲ? ಅದು ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಮೇಲೆ ರೆಸ್ಟ್ ತಗೋತಾ ಇದ್ದಾರೆ. ನಮಸ್ಕಾರ ಕಾಂಚನ. ನಮಸ್ಕಾರ ನಮಸ್ಕಾರ, ಕುಂತ್ಕೊಳ್ಳಿ. ಹುಷಾರಿಲ್ಲ ಅಂತ ಹೇಳಿದ್ರು.
ಹೀಗೆ ಹೇಗಿದ್ದೀರಾ? ಅದು ನನ್ನ ಸೊಸೆ ಕೈಗೊಂಡಿಂದ ಈಗ ಸ್ವಲ್ಪ ಚೇತರಿಸ್ಕೊಂಡಿವಿ. ಅಂದಂಗೆ ನನ್ನ ಮನೆಯವ್ರ ಪರಿಚಯ ನಿಮಗೆ ಮಾಡಿಸ್ಕೊಳ್ಳಿಲ್ಲ ಅಲ್ವೇ? ಇವನು ನನ್ನ ಹಿರಿ ಮಗ ರಂಗೇಗೌಡ, ಸುತ್ತತ್ತಳ್ಳಿಗೂ ನ್ಯಾಯ ಹೇಳೋನು. ಆಮೇಲೆ ಇವಳು ನನ್ನ ಮುದ್ದಿನ ಮೊದಲನೇ ಸೊಸೆ ಐಶ್ವರ್ಯ ಅಂತ. ಓಹ್, ಇವರೇನು ಐಶ್ವರ್ಯ? ನಿಮ್ಮ ಬಗ್ಗೆ ಕಾಂಚನಮ್ಮ ಅವರು ತುಂಬ ಹೇಳಿದರು.